ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ 2025ರಲ್ಲಿ ಆಷಾಢ ಮಾಸ ಯಾವಾಗ ಬಂದಿದೆ, ಹಾಗೆ ಈ ಮಾಸದ ಮಹತ್ವ ಏನು, ಈ ಮಾಸದಲ್ಲಿ ನಾವು ಮಾಡಲೇಬೇಕಾದಂತಹ ಕೆಲಸಗಳೇನು, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಶನ್ ಐಕಾನ್ ಕೂಡ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವಿಡಿಯೋಸ್ಗಳು ನಿಮಗೆ ಮೊದಲಾಗಿನೇ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋವನ್ನು ಶುರು ಮಾಡೋಣ. ಈ ಬಾರಿ ಆಷಾಢ ಮಾಸವು ಜೂನ್ 26ರಿಂದ ಅಂದರೆ ಇಂದಿನಿಂದ ಆರಂಭವಾಗುತ್ತಿದೆ. ಹಾಗೆ ಆಷಾಢ ಮಾಸ ಜುಲೈ 24ನೇ ತಾರೀಕಿನವರೆಗೂ ಇರುತ್ತೆ. ಹಾಗಾದರೆ ಈ ಮಾಸದ ಮಹತ್ವ ಏನು ಅಂತ ನಿಮಗೇನಾದ್ರು ಗೊತ್ತಿದೆಯಾ? ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಮಾಸದ ವಿಶೇಷತೆ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದಂತಹ 10 ಪ್ರಮುಖ ವಿಷಯಗಳನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಆಷಾಢ ಮಾಸವು ಜ್ಯೇಷ್ಠ ಮಾಸದ ನಂತರ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಬಾರಿ ಆಷಾಢ ಮಾಸವು ಜೂನ್ 26ರಿಂದ ಆರಂಭವಾಗಿ ಜುಲೈ 24ನೇ ತಾರೀಕಿನವರೆಗೆ ಇರುತ್ತೆ. ಈ ತಿಂಗಳಿನಲ್ಲಿ ವಿಶೇಷವಾಗಿ ವಿಷ್ಣು ಮತ್ತು ಶಿವನ ಆರಾಧನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಯಾಕಂದರೆ ವಿಷ್ಣುವು ಈ ತಿಂಗಳಿನಿಂದ 4 ತಿಂಗಳ ಕಾಲ ಯೋಗ ನಿದ್ರೆಗೆ ಜಾರ್ತಾನೆ ಅನ್ನುವ ಒಂದು ನಂಬಿಕೆ. ಹಾಗೆಯೇ ಈ ಅವಧಿಯಲ್ಲಿ ಶಿವನು ಸೃಷ್ಟಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ. ಆಷಾಢ ಮಾಸಕ್ಕೆ ಪೂರ್ವಾಷಾಢ ಮತ್ತು ಉತ್ತರಾಷಾಢ ರಾಶಿಯ ಹೆಸರನ್ನು ಇಡಲಾಗಿದೆ. ಆಷಾಢ ಮಾಸದ ಹುಣ್ಣಿಮೆಯಂದು ಈ 2 ರಾಶಿಗಳ ನಡುವೆ ಚಂದ್ರನು ನೆಲೆಸಿರ್ತಾನೆ. ಆದ್ದರಿಂದ ಈ ಮಾಸವನ್ನ ಆಷಾಢ ಅಂತ ಕರೀತಾರೆ. ಹಾಗಾದ್ರೆ ಬನ್ನಿ ಈ ತಿಂಗಳ ಬಗೆಗಿನ 10 ಪ್ರಮುಖ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದನ್ನ ರೈತರ ತಿಂಗಳು ಅಂತಲೂ ಸಹ ಹೇಳ್ತಾರೆ. ಯಾಕಂದ್ರೆ ಆಷಾಢ ಮಾಸವನ್ನ ಮಳೆಗಾಲದ ಔಪಚಾರಿಕ ಆರಂಭ ಅಂತ ಪರಿಗಣಿಸಲಾಗಿದೆ. ಈ ಮಾಸವನ್ನ ಕೃಷಿಗೆ ಬಹಳ ಮುಖ್ಯ ಅಂತ ಪರಿಗಣಿಸಲಾಗಿದೆ. ಹಾಗೆ ರೈತರು ಈ ಮಾಸದಲ್ಲಿ ತಮ್ಮ ಕಾರ್ಯಗಳನ್ನ ಆರಂಭಿಸ್ತಾರೆ. ಎರಡನೇದಾಗಿ ನಾವು ಈ ಮಾಸದಲ್ಲಿ ಶುದ್ಧ ನೀರನ್ನ ಕುಡಿಬೇಕಾಗತ್ತೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಆಷಾಢ ಮಾಸದಲ್ಲಿ ಅಂದ್ರೆ ಈ ತಿಂಗಳಿನಲ್ಲಿ ನೀರಿನಲ್ಲಿ ಪ್ರಾಣಿಗಳ ಮೂಲ ಹೆಚ್ಚಾಗುವುದರಿಂದ ಈ ಮಾಸದಲ್ಲಿ ನೀರಿನ ಶುಚಿತ್ವದ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಹಾಗಾಗಿ ನೀರನ್ನ ಶೋಧಿಸಿ ಕಾಯಿಸಿ ಕಾದಾರಿದ ನಂತರ ಸೇವಿಸಬೇಕಾಗತ್ತೆ. ಹಾಗೇನೆ ಮೂರನೇದಾಗಿ ಈ ಮಾಸದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗತ್ತೆ. ಆಷಾಢ ಮಾಸದಲ್ಲಿ ಜೀರ್ಣಕ್ರಿಯೆಯು ಕೂಡ ನಿಧಾನವಾಗತ್ತೆ. ಹಾಗಾಗಿ ಈ ಮಾಸದಲ್ಲಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸಬೇಕಾಗತ್ತೆ. ಹಾಗೆಯೇ ಈ ತಿಂಗಳು ಮಾತ್ರವಲ್ಲ, ಮುಂದಿನ 3 ತಿಂಗಳು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನ ಕೊಡಬೇಕಾಗತ್ತೆ. ಈ ತಿಂಗಳಲ್ಲಿ ನೀರು ಇರುವ ಹಣ್ಣುಗಳನ್ನ ತಿನ್ನಬೇಕು. ಹಾಗೆಯೇ ಆಷಾಢ ಮಾಸದಲ್ಲಿ ಬಿಲ್ವ ಹಣ್ಣುಗಳನ್ನ ತಿನ್ನಬಾರ್ದು. 4ನೇದಾಗಿ ವಿಷ್ಣು ಪೂಜೆ ಮತ್ತು ದಾನ. ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನ ಪೂಜೆ ಮಾಡೋದ್ರಿಂದ ನಮಗೆ ಅಪಾರ ಪುಣ್ಯ ಲಭಿಸುತ್ತದೆ ಅನ್ನುವ ಒಂದು ನಂಬಿಕೆ. ಹಾಗೆ ಆಷಾಢ ಮಾಸದ ಮೊದಲ ದಿನದಂದು ಬ್ರಾಹ್ಮಣರಿಗೆ ಆಹಾರ, ಛತ್ರಿ, ಉಪ್ಪು ಮತ್ತು ನಲ್ಲಿಕಾಯಿಯನ್ನ ದಾನ ಮಾಡುವ ಸಂಪ್ರದಾಯವೂ ಸಹ ಇದೆ. ಇನ್ನು 5ನೇದಾಗಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಏನು ಅಂತಂದ್ರೆ ದೇವರುಗಳು ನಿದ್ರೆಗೆ ಹೋಗ್ತಾರೆ ಅನ್ನೋದು. ಈ ತಿಂಗಳಲ್ಲಿ ದೇವರುಗಳು ನಿದ್ರೆಗೆ ಹೋಗ್ತಾರೆ ಅನ್ನುವ ಮಾತನ್ನ ನೀವು ಕೇಳಿರ್ತೀರ. ದೇವಶಯನಿ ಅಥವಾ ಹರಿಶಯನಿ ಏಕಾದಶಿ ಈ ಮಾಸದಲ್ಲಿ ನಡೆಯುತ್ತದೆ. ಈ ದಿನದಿಂದ ಎಲ್ಲಾ ಮಂಗಳಕರ ಮತ್ತು ಶುಭ ಕಾರ್ಯಗಳು ಸಹ ನಿಲ್ಲುತ್ತವೆ. ಇನ್ನು 6ನೇದಾಗಿ ಚಾತುರ್ಮಾಸ. ಚಾತುರ್ಮಾಸವು ಆಷಾಢ ಮಾಸದಿಂದ ಪ್ರಾರಂಭವಾಗುತ್ತದೆ. ಚಾತುರ್ಮಾಸವು 4 ತಿಂಗಳ ಅವಧಿಯಾಗಿದೆ. ಹಾಗೆ ಇದು ಆಷಾಢ ಶುಕ್ಲ ಏಕಾದಶಿಯಿಂದ ಪ್ರಾರಂಭವಾಗಿ ಕಾರ್ತಿಕ ಶುಕ್ಲ ಏಕಾದಶಿಯವರೆಗೆ ಮುಂದುವರಿಯುತ್ತದೆ. ಈ ಅವಧಿಯಲ್ಲಿ ಪ್ರಯಾಣವನ್ನ ನಿಲ್ಲಿಸುವ ಮೂಲಕ ಸಂತ ಸಮುದಾಯವು ಒಂದೇ ಸ್ಥಳದಲ್ಲಿ ಉಳಿದು ಉಪವಾಸ, ಧ್ಯಾನ ಮತ್ತು ತಪಸ್ಸನ್ನ ಮಾಡ್ತಾರೆ. ಇನ್ನು 7ನೇದಾಗಿ ಇಚ್ಛೆ ಈಡೇರಿಕೆಯ ತಿಂಗಳು ಅಂತಾನೆ ಹೇಳಬಹುದು. ಈ ತಿಂಗಳನ್ನ ಇಚ್ಛೆಯ ನೆರವೇರಿಕೆಯ ತಿಂಗಳು ಅಂತಲೂ ಕೂಡ ಕರೀತಾರೆ. ಈ ತಿಂಗಳಲ್ಲಿ ನಾವು ಏನೇ ಇಷ್ಟಾರ್ಥಗಳನ್ನ ಈಡೇರಿಸಲು ಪೂಜೆಯನ್ನ ಮಾಡಿದ್ರೂ ಸಹ ಅವು ಈಡೇರುತ್ತವೆ ಅನ್ನುವ ಒಂದು ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡಬಹುದು. ಆಷಾಢ ಮಾಸದ ಹುಣ್ಣಿಮೆಯಂದು ಗುರು ಪೂರ್ಣಿಮೆಯ ಮಹಾ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ.
ವರ್ಷದ ಈ ಮಾಸದಲ್ಲಿ ಹೆಚ್ಚಿನ ಯಾಗಗಳನ್ನು ಮಾಡುವ ನಿಬಂಧನೆಯನ್ನ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು 8ನೆಯ ಅಂಶ ಗುಪ್ತ ನವರಾತ್ರಿಯ ತಿಂಗಳು ಅಂತಾನೂ ಕೂಡ ಹೇಳ್ತಾರೆ. ವರ್ಷದಲ್ಲಿ 4 ನವರಾತ್ರಿಗಳಿವೆ ಅಂತ ನಿಮಗೆಲ್ಲ ಗೊತ್ತಿದೆ. ಅದು ಮಾಘ ಮಾಸ, ಚೈತ್ರ ಮಾಸ, ಆಷಾಢ ಮಾಸ ಮತ್ತು ಅಶ್ವಿನ್ ಮಾಸ. ಚೈತ್ರ ಮಾಸದ ನವರಾತ್ರಿಯನ್ನ ದೊಡ್ಡ ಅಥವಾ ವಸಂತ ನವರಾತ್ರಿ ಅಂತ ಕರೆಯಲಾಗುತ್ತೆ. ಹಾಗೆ ಅಶ್ವಿನ್ ಮಾಸದ ನವರಾತ್ರಿಯನ್ನ ಚಿಕ್ಕ ಅಥವಾ ಶಾರ್ದ್ರೀಯ ನವರಾತ್ರಿ ಅಂತಲೂ ಕೂಡ ಕರೀತಾರೆ. ಈ ಎರಡೂ ನವರಾತ್ರಿಯ ನಡುವೆ 6 ತಿಂಗಳ ಅಂತರ ಇದೆ. ಆಷಾಢ ಮತ್ತು ಮಾಘ ಮಾಸದ ಉಳಿದ 2 ನವರಾತ್ರಿಗಳನ್ನ ಗುಪ್ತ ನವರಾತ್ರಿ ಅಂತ ಕರೆಯಲಾಗುತ್ತೆ. ಇನ್ನು ಆಷಾಢ ಮಾಸದಲ್ಲಿ ತಂತ್ರ ಮತ್ತು ಶಕ್ತಿಯ ಆರಾಧನೆಗಾಗಿ ಗುಪ್ತ ನವರಾತ್ರಿಯನ್ನ ಆಚರಣೆ ಮಾಡಲಾಗುತ್ತೆ. 9ನೆಯದಾಗಿ ಮಂಗಳ ಮತ್ತು ಸೂರ್ಯನ ಆರಾಧನೆ. ಈ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನ ಹಾಗೆ ಜಲದೇವರನ್ನ ಪೂಜೆ ಮಾಡೋದ್ರಿಂದ ಸಂಪತ್ತು ದೊರೆಯುತ್ತದೆ. ಹಾಗೆ ಮಂಗಳ ಮತ್ತು ಸೂರ್ಯನ ಆರಾಧನೆಯು ಶಕ್ತಿಯ ಮಟ್ಟವನ್ನ ಕಾಯ್ದುಕೊಳ್ಳುತ್ತದೆ. ಇದಲ್ಲದೆ ದೇವಿಯ ಆರಾಧನೆಯು ಸಹ ಶುಭ ಫಲವನ್ನ ನೀಡುತ್ತದೆ ಅನ್ನುವ ಒಂದು ನಂಬಿಕೆ. ಕೊನೆಯದಾಗಿ ಗುರು ಪೂರ್ಣಿಮೆಯ ಮಹತ್ವ. ಆಷಾಢ ಮಾಸದ ಹುಣ್ಣಿಮೆಯ ದಿನಾಂಕವನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಗುರು ಪೂರ್ಣಿಮೆಯ ಹಬ್ಬ ವ್ಯಾಸ ಪೂರ್ಣಿಮೆಯನ್ನ ಆಷಾಢ ಮಾಸದ ಹುಣ್ಣಿಮೆ ಅಂತ ಆಚರಣೆ ಮಾಡಲಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಆರಂಭವಾಗತ್ತೆ, ಹಾಗೆ ಈ ಮಾಸದ ಮಹತ್ವ ಏನು, ಈ ಮಾಸದಲ್ಲಿ ನಾವು ಗಮನಿಸಬೇಕಾದಂತಹ 10 ಅಂಶಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.